ಮನೆಯನ್ನ ಅಲಂಕರಿಸುವ ಫ್ಲವರ್ ವಾಸ್ ಬಣ್ಣ ಬಣ್ಣದ ವಿಭಿನ್ನ ಹೂಗಳಿಂದ ಕಂಗೊಳಿಸುತ್ತೆ. ಇದೀಗ ಒಣಗಿದ ಹುಲ್ಲು ಕಡ್ಡಿಗೂ ಹೊಸ ರೂಪ ಕೊಟ್ಟು ಕಲಾತ್ಮಕ ವಸ್ತುವನ್ನಾಗಿ ತಯಾರಿಸೋ ಟ್ರೆಂಡ್ ಶುರುವಾಗಿದೆ. ಹೌದು, ಒಣಗಿದ ಹೂಕಡ್ಡಿಗಳು ಎಲೆಗಳನ್ನ ಉಪಯೋಗಿಸಿ ಬಾಡಿದ ಹೂಗೂ ಜೀವ ತುಂಬುವ ಮನೆಯ ಅಲಂಕಾರವನ್ನ ಹೆಚ್ಚಿಸುವ ಕಲೆ ಇವಾಗ ಫ್ಯಾಷನ್ ಆಗಿದೆ. ಹಾಗಾದ್ರೆ ಒಣಗಿದ ಹೂಕಡ್ಡಿಗಳಿಂದ ಬಣ್ಣ ಬಣ್ಣದ ಹೂಗಳನ್ನ ಹೇಗೆ ರೆಡಿ ಮಾಡಬಹುದು ಅಂತ ನೀವೇ ನೋಡಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇವತ್ತು ನಾನು ಡ್ರೈ ಫ್ಲವರ್ ಆರ್ಟಲ್ಲಿ ಫ್ಲವರ್ನ ಮಾಡೋದು ಹೇಗೆ ಮತ್ತು ಯಾವ ರೀತಿ ಅದನ್ನು ಅರೇಂಜ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಡ್ರೈ ಫ್ಲವರ್ ಆರ್ಟ್ ಮಾಡೋದಕ್ಕೆ ಬೇಕಾದಂಥ ಮೆಟೀರಿಯಲ್ಸ್: ಮುಸ್ಕಿನ ಜೋಳದ ಸಿಪ್ಪೆ, ಡ್ರೈ ಪೋಲನ್ಸ್, ಕಬ್ಬಿಣದ ತಂತಿಗಳು, ಥ್ರೆಡ್, ಅಕ್ರಿಲಿಕ್ ಪೇಂಟ್, ಗ್ಲೂ, ಕತ್ತರಿ, ಗಮ್ ಟೇಪ್, ಒಣಗಿದ ಹೂಗಳು ಮತ್ತು ಬ್ಯಾಂಬೂ ವಾಸ್. ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದು ಒಣಗಿಸಿ ಇದ್ದಂಥ ಮುಸ್ಕಿನ ಜೋಳದ ಸಿಪ್ಪೆಗಳು. ಇದರಲ್ಲಿ ಒಂದು ಭಾಗ ತಗೊಂಡು ಇದರಿಂದ ನಾವು ಪೆಟಲ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈ ಥರದ್ದು 5 ಪೆಟಲ್ಗಳನ್ನು ಕಟ್ ಮಾಡ್ಕೋಬೇಕು ಒಂದು ಫ್ಲವರ್ಗೆ. ಇದು ಡ್ರೈ ಫ್ಲವರ್ ಪೋಲನ್ನು. ಈ ಥರ ಹೂಗಳನ್ನು ನೀವು ರಸ್ತೆ ಬದಿಲಿ ಪಾರ್ಕಲ್ಲಿ ಎಲ್ಲ ನೋಡಿರ್ಬೋದು. ಅದು ಡ್ರೈ ಆದಾಗ ಈ ಥರ ಸಿಗುತ್ತೆ ನಮಗೆ. ಇದನ್ನು ಮಧ್ಯ ಪೋಲನ್ನಾಗಿ ನಾವು ಉಪಯೋಗಿಸ್ಕೊಂಡು ಈ ಪೆಟಲ್ಗಳನ್ನು ಸೇರಿಸಿ ಫ್ಲವರ್ ಮಾಡ್ತಾಯಿದ್ದೀವಿ. ಗಮ್ ಹಾಕಿ ಇದ್ರ ಸುತ್ತ ಅರೇಂಜ್ ಮಾಡಬೇಕೀಗ. ಒಂದು ಸುತ್ತಿನಲ್ಲಿ 5 ಪೆಟಲ್ಗಳು ಬರಬೇಕು. ಪ್ರತಿಯೊಂದು ಪೆಟಲ್ಗೆ ನಂಬರ್ 10 ಥ್ರೆಡ್ಡಿಂದ ಅದನ್ನು ಸ್ವಲ್ಪ ಕಟ್ಕೊಳ್ಳಿ, ಇಲ್ಲಾಂದರೆ ಅದು ಲೂಸಾಗಿ ಬಂದುಬಿಡುತ್ತೆ. ಗಂಟನ್ನು ಸಹ ಹಾಕ್ಕೊಳ್ಳಿ. ಈಗ ನೆಕ್ಸ್ಟ್ ಲೇಯರ್ಗೆ ಇವೆರಡರ ಮಧ್ಯದಲ್ಲಿ ಪೆಟಲ್ಗಳನ್ನ ಜೋಡಿಸ್ಬೇಕು. ಹೀಗೆ ಇದನ್ನು ದಾರದಿಂದ ಸುತ್ತಿ ಗಟ್ಟಿ ಮಾಡಿ ಟೈಟಾಗಿ ಕಟ್ಕೊಳ್ಳಿ. ಅದನ್ನು ಕಟ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಒಣಗಬೇಕಾಗುತ್ತೆ. ಇದು ಒಣಗಿದ ನಂತರ ಗ್ರೀನ್ ಗಮ್ ಟೇಪಿಂದ ಇದನ್ನು ನೀಟಾಗಿ ಸುತ್ತಿ. ನಂತರ ಇದಕ್ಕೆ ಒಂದು ಕಂಬಿನ ಸೇರಿಸ್ಕೊಂಡ್ರೆ ನಮಗೆ ಎಷ್ಟು ಲೆಂತ್ ಬೇಕೋ ಆ ಲೆಂತಲ್ಲಿ ಕಂಬಿ ಸೇರಿಸ್ಕೋಬೇಕು. ಕಡ್ಡಿ ಮತ್ತು ಕಂಬಿ ಎರಡನ್ನು ಸೇರಿಸ್ಕೊಂಡು ಸುತ್ಕೊಂಡು ಬನ್ನಿ. ಕೊನೆಯಲ್ಲಿ ಸ್ವಲ್ಪ ಕಂಬಿ ಬಿಟ್ಟು ಕಟ್ ಮಾಡಿ. ಈಗ ಈ ಫ್ಲವರ್ಗೆ ನಿಮಗೆ ಬೇಕಾದಂಥ ಕಲರಲ್ಲಿ ಕಲರ್ ಮಾಡ್ಕೋಬೇಕು. ನಾನಿಲ್ಲಿ ಯೆಲ್ಲೋ ಕಲರಿಂದ ಕಲರ್ ಮಾಡ್ತಾಯಿದ್ದೀನಿ.
ನೋಡಿ ಈ ಥರ ಎಲ್ಲ ಕಡೆ ಪೇಂಟ್ ಮಾಡಿ ಬ್ಯಾಕ್ ಸೈಡು ಸಹ ಮಾಡಬೇಕು. ಮಾಡಾದ್ಮೇಲೆ ಈ ರೀತಿ ಕಾಣುತ್ತೆ. ಇದು ಡಬಲ್ ಲೇಯರ್ ಮಾಡಿರೋದು. ಇನ್ನೊಂದರಲ್ಲಿ 5 ಪೆಟಲ್ ಒಂದೇ ಲೇಯರ್ ಮಾಡಿದ್ದೀನಿ. ಎಲ್ಲ ಸೇರಿ ಈಗ 10 ಫ್ಲವರ್ ತೊಗೊಂಡಿದ್ದೀನಿ ನಾನು. ಈಗ ಇದು ಬ್ಯಾಂಬೂನಲ್ಲಿ ರೆಡಿಯಾಗಿರೋ ವಾಸು. ಈ ಬ್ಯಾಂಬೂದು ಹ್ಯಾಂಡ್ಲ್ ಇರುತ್ತೆ ನೋಡಿ, ಅದನ್ನು ಫಿಕ್ಸ್ ಮಾಡಿ ಇಲ್ಲಿ ಒಳಗಡೆಗೆ ಫೋಮ್ ತುಂಬಬೇಕು. ಆವಾಗ ಸುಲಭವಾಗಿ ನಾವು ಹೂಗಳನ್ನು ಅರೇಂಜ್ ಮಾಡ್ಬೋದು. ಇದರಲ್ಲಿ 8x8 ಫ್ಲವರ್ಗಳನ್ನ ಅರೇಂಜ್ ಮಾಡೋಣ. ಇವಾಗ 2 ಬದಿಯಲ್ಲಿ ಫ್ಲವರ್ಗಳನ್ನ ಸೇರಿಸ್ತಾ ಹೋಗಬೇಕು ಬ್ಯಾಲೆನ್ಸ್ ಆಗೋಂಗೆ. ಕಮ್ಮಿ ಆಗಿರೋದ್ರಿಂದ ನಮಗೆ ಎಷ್ಟು ಹೈಟಲ್ಲಿ ಬೇಕೋ ಅದನ್ನು ಮಡಚ್ಕೊಂಡು ಈ ಫೋಮ್ಗೆ ಚುಚ್ಕೋಬೋದು. ಉದ್ದ ಇರೋದನ್ನು ಹಿಂಭಾಗದಲ್ಲಿ ಹಾಕಿ, ತುಂಡೆ ಇರೋದು ಮುಂದೆ ಇರಲಿ. ಹೀಗೆ ಎಲ್ಲ ಹೂಗಳನ್ನು ಪ್ಲೇಸ್ಮೆಂಟ್ ಮಾಡಿ ಫ್ಲವರು ಅರೇಂಜ್ ಆಗಿದೆ. ಅಂದರೆ ಇಲ್ಲಿ ಎಲ್ಲ ಖಾಲಿ ಜಾಗ ಇರೋದ್ರಿಂದ ಅಂಥ ಜಾಗದಲ್ಲಿ ಡ್ರೈ ಆಗಿರೋ ಜಿಪ್ಸೋಫೇಲಿಯಾ ಫ್ಲವರ್ಗಳನ್ನ ಸಿಗಿಸ್ಕೋಬೋದು. ಈಗ ಎಲ್ಲಿ ಖಾಲಿ ಜಾಗಗಳಿದೆ ಅಲ್ಲಿ ಇದನ್ನು ಫಿಲ್ ಮಾಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಎಲ್ಲ ರೆಡಿ ಆದಮೇಲೆ ಈ ರೀತಿ ಕಾಣುತ್ತೆ. ಇದೇ ರೀತಿ ನೀವು ಸಹ ಬಣ್ಣ ಬಣ್ಣದ ಹೂಗಳನ್ನು ತಯಾರು ಮಾಡಿ ವಾಸ್ಗಳನ್ನ ಮಾಡಿ ಬೇರೆಯವ್ರಿಗೂ ಸಹ ಪ್ರೆಸೆಂಟ್ ಮಾಡ್ಬೋದು. ಮನೆಯ ಅಂದವನ್ನು ಹೆಚ್ಚಿಸ್ಕೊಳ್ಬೋದು. ಇದೇ ರೀತಿ ನೀವು ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಧನ್ಯವಾದಗಳು. ಒಣಗಿದ ಮುಸುಕಿನ ಜೋಳದ ಸಿಪ್ಪೆಯನ್ನ ಉಪಯೋಗಿಸಿ ಡ್ರೈ ಫ್ಲವರ್ಸ್ ಹೇಗೆ ಮಾಡೋದು ಅಂತ ನೀವೆಲ್ಲ ನೋಡಿದ್ರಿ ಅಲ್ವಾ? ಇದಕ್ಕೆ ಹೇಳೋದು ಕಸದಿಂದ ರಸ ಅಂತ. ಹಾಗಾದ್ರೆ ನೀವು ಒಣಗಿದ ಎಲೆಕಡ್ಡಿಗಳಿಂದ ನಿಮ್ಮ ಸೃಜನಶೀಲ ಕಲೆಯಿಂದ ಹೂವಿನ ರೂಪ ಕೊಟ್ಟು ನಿಮ್ಮ ಮನೆಯ ಅಂದವನ್ನ ಹೆಚ್ಚಿಸಿ.